ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಸೋಮವಾರ 9 ಫೆಬ್ರವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 42ನೇ ಅಧ್ಯಾಯದ 14ನೇ ವಚನ. ನಾನು ಬಹುಕಾಲದಿಂದ ಸುಮ್ಮನೆ ಮೌನವಾಗಿ ನನ್ನನ್ನು ಬಿಗಿ ಹಿಡಿದಿದ್ದೆನು, ಈಗ ಹೆರುವವಳಂತೆ ಮುಲುಗುತ್ತಾ ಹಸಿರುಸಿರೊಡನೆ ಏದುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರು ನಮಗೋಸ್ಕರವಾಗಿ ಮುಳುಗುತ್ತಾ ಏದುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಮಗೋಸ್ಕರವಾಗಿ ದೇವರು ಏದುವನು. ಕರ್ತನಲ್ಲಿ ಪ್ರಿಯರೇ, ದೇವರು ಯೆಶಾಯನ ಮೂಲಕವಾಗಿ ತಾನು ತನ್ನ ಜನರಿಗೆ ವಿಮೋಚನೆ ನೀಡಬೇಕೆಂಬುದಾಗಿ ತನ್ನ ಸೇವಕನನ್ನು, ನಮ್ಮ ಮೆಸ್ಸಿಯನನ್ನು ಕಳುಹಿಸುತ್ತೇನೆ ಎಂಬುದಾಗಿ ಹೇಳುವುದಲ್ಲದೆ, ತನ್ನ ಜನರು ಬಿಡುಗಡೆ ಹೊಂದಬೇಕು, ರಕ್ಷಣೆ ಹೊಂದಬೇಕೆಂಬುದಾಗಿ ಹೇಳುತ್ತಾ ಹೋಗುವಾಗ ಯೆಶಾಯನು ದೇವರಿಗೆ ಹೊಸ ಗೀತೆಯನ್ನು ಹಾಡಿರಿ ಎಂಬುದಾಗಿ ಹೇಳುತ್ತಾ ದೇವರೇ ತನಗೆ ಹೇಳುವ ಮಾತನ್ನು ಇಲ್ಲಿ ವರ್ಣಿಸುವವನಾಗಿದ್ದಾನೆ. ದೇವರು ತನ್ನ ಜನರಿಗೋಸ್ಕರವಾಗಿ ಹೋರಾಟ ಮಾಡಿ ಅವರನ್ನು ತಾವು ಇರುವಂಥ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡುವಂಥವನಾಗಿದ್ದಾನೆ. ಮತ್ತು ದೇವರು ತನ್ನನ್ನು ತಾನು ಎಂಥ ಪರಿಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದಾನೆಂಬುದಾಗಿ ಈ ಒಂದು ವಚನದಲ್ಲಿ ವರ್ಣಿಸುತ್ತಾನೆ. ಬಹುಕಾಲದಿಂದ ದೇವರು ಗಟ್ಟಿ ಮನಸ್ಸು ಮಾಡಿ, ಅಂದರೆ ಬಿಗಿ ಹಿಡಿದಂಥವನಾಗಿದ್ದನು. ಆದರೆ ಈ ಸಮಯದಲ್ಲಿ ಹೆರುವವಳಂತೆ ಇಂಥ ಒಂದು ನೋವನ್ನು ಅನುಭವಿಸಿ ಏದುವೆನು, ಅಂದರೆ ಹಸಿರುಸಿರಿನೊಡನೆ ಏದುವೆನು, ಅಂದರೆ ತಾನು ಬಿಕ್ಕಿ ಬಿಕ್ಕಿ ಅಳುವಂಥ, ನೋವಿನಿಂದ ಅಳುವಂಥ ಸ್ಥಿತಿಯನ್ನು ದೇವರು ವರ್ಣಿಸುವವನಾಗಿದ್ದಾನೆ. ತನ್ನ ಜನರನ್ನು ಪ್ರೀತಿಸುವ ದೇವರು ಅವರ ಪರಿಸ್ಥಿತಿಯನ್ನು ನೋಡಿ ಈ ನೋವನ್ನು ಅನುಭವಿಸುತ್ತಾನೆ. ಇದು ತನ್ನ ಪ್ರತಿಕ್ರಿಯೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವರು ನಮಗೋಸ್ಕರವಾಗಿ ಅಳುವಂಥವನು, ನೋವನ್ನು ಅನುಭವಿಸುವಂಥವನಾಗಿದ್ದಾನೆ. ಯಾಕಂದರೆ ನಾವು ದೂರವಾಗಿದ್ದೇವೆ, ಅವಿಧೇಯರಾಗಿದ್ದೇವೆ. ಆತನ ಮಾತುಗಳನ್ನಾಗಲಿ, ವಾಕ್ಯಗಳನ್ನಾಗಲಿ, ವಚನಗಳನ್ನಾಗಲಿ ಕೇಳದೆ ದೂರ ಬಂದಿದ್ದೇವೆ. ಆದರೆ ದೇವರು ನಮ್ಮನ್ನು ವಿಮೋಚಿಸಲು ಎಲ್ಲವನ್ನು ಮಾಡುವಂಥ ತಮ್ಮ ಮಗನನ್ನೇ ಕೊಡುವಂಥವನಾಗಿದ್ದಾನೆ. ಯಾಕಂದರೆ ನಾವು ವಿಮೋಚಿಸಲ್ಪಟ್ಟವರಾಗಿ ತನ್ನೊಂದಿಗಿರಬೇಕೆಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳುವಂಥ ಮಾತು, ನಾನು ನನ್ನ ತಂದೆ ಮನೆಗೆ ಹೋಗಿ ಬಹಳ ಬಿಡಾರವನ್ನು ಸಿದ್ಧಪಡಿಸುತ್ತೇನೆ, ನಾನು ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ, ಯಾಕಂದರೆ ನಾನಿರುವಲ್ಲಿ ನೀವು ಸಹ ಇರಬೇಕೆಂಬುದಾಗಿ. ದೇವರು ನಾವು ತನ್ನ ಬಳಿಗೆ ಪುನಃ ಸಂಬಂಧ ಕಟ್ಟಿಕೊಳ್ಳುವ ಹಾಗೆ ದೇವರು ಬಯಸುತ್ತಾನೆ. ಅದಕ್ಕೋಸ್ಕರವಾಗಿ ಶ್ರಮಿಸುತ್ತಾನೆ, ಅಳುತ್ತಾನೆ, ನಮ್ಮನ್ನು ವಿಮೋಚಿಸುತ್ತಾನೆ. ಸಂಪೂರ್ಣವಾಗಿ ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಕರ್ತನೇ ದಯಮಯ ಸ್ವಾಮಿ, ನಮಗೋಸ್ಕರವಾಗಿ ಮರುಗುವ ಆತನೇ, ನಮ್ಮನ್ನು ಬದಲಾಯಿಸು, ರಕ್ಷಿಸು, ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.